ಬಸವನಾಡಿನ ಸಂಪ್ರದಾಯದಂತೆ ಎಲ್ಲರಿಗೂ ಆ ಶರಣು ಶರಣಾರ್ಥಿ. ಇವತ್ತಿನ ಈ ಒಂದು ಆಳವಾದ ಚರ್ಚೆಗೆ ಸ್ವಾಗತ. ಚರ್ಚೆ ಶುರು ಮಾಡೋಕು ಮುಂಚೆ ಒಂದು ಸಣ್ಣ ವಿನಂತಿ ಅಂದ್ರೆ, ನಮ್ಮ ಈ ಜ್ಞಾನ ಪಯಣದಲ್ಲಿ ಜತೆಯಾಗಲು ದಯವಿಟ್ಟು ನಮ್ಮ ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನದ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಖಂಡಿತ. ಶರಣು ಶರಣಾರ್ಥಿ. ಹೌದು, ಇವತ್ತಿನ ವಿಷಯ ತುಂಬಾ ಕುತೂಹಲಕಾರಿಯಾಗಿದೆ. ಭೌತಿಕ ಜಗತ್ತು ಮತ್ತೆ ಮನುಷ್ಯನ ಮನಸ್ಸಿನ ನಡುವಿನ ಲಿಂಕ್ ಇದು. ಹೌದು. ನಾನು ಮೊದಲು ಆ ವಚನವನ್ನ ಪೂರ್ತಿಯಾಗಿ ಓದ್ಬಿಡ್ತೀನಿ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರುಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮದೇವ. ಇದೇ ಆ ವಚನ. ವಾವ್, ಎಂತಹ ಅದ್ಭುತವಾದ ಸಾಲುಗಳಲ್ವಾ! ಅಂದ್ರೆ ಇದು ಕೇವಲ ಕಾವ್ಯ ಅಲ್ಲ, ಇದು ನಮ್ಮ ಹಳ್ಳಿ ಕಡೆ ಜನರಿಗೆ ಅವರ ರೈತಾಪಿ ಜೀವನಕ್ಕೆ ತುಂಬಾ ಹತ್ತರವಾದ, ಸುಲಭವಾಗಿ ಅರ್ಥ ಆಗುವಂತ ಉದಾಹರಣೆಗಳು. ನಿಜ, ನನಗೂ ಅದೇ ಅನಿಸ್ತು. ಈಗ ನಾವು ಊರ ಮುಂದಿನ ಒಂದು ದೊಡ್ಡ ಆನೆಯನ್ನೇ ನೋಡಿದ್ರೆ ಆ ಗಾತ್ರ ನೋಡಿ ನಮಗೆಲ್ಲ ಭಯ ಆಗತ್ತೆ ಅಲ್ವಾ? ಆದ್ರೆ ಆ ಮಾವುತ ಹಿಡಿಯುವ ಆ ಒಂದು ಸಣ್ಣ ಅಂಕುಶ ಇದೆಯಲ್ಲ, ಅದು ಇಡೀ ಆನೆಯನ್ನೇ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಗಾತ್ರ ದೊಡ್ಡದಿದ್ದ ಮಾತ್ರಕ್ಕೆ ಶಕ್ತಿ ಹೆಚ್ಚು ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಅದೇ ವಿರೋಧಾಭಾಸವನ್ನ ಬಸವಣ್ಣನವರು ಇಲ್ಲಿ ಹೇಳ್ತಿರೋದು. ಆ ಗಿರಿಘನ ಅಂತಾರಲ್ಲ, ಅಂದ್ರೆ ಒಂದು ಬೃಹತ್ ಬೆಟ್ಟ, ಆದ್ರೆ ಅದನ್ನ ಸೀಳುವ ವಜ್ರದ ಉಳಿ ಇದೆಯಲ್ಲ, ಅದು ತುಂಬಾ ಚಿಕ್ಕದು. ಹೌದು ಹೌದು. ಆಮೇಲೆ ಆ ತಮಂದಘನ ಅಂದ್ರೆ ಕಗ್ಗತ್ಲು ಅಲ್ವಾ? ಎಕ್ಸಾಕ್ಟ್ಲಿ. ಹಳ್ಳಿಗಳಲ್ಲಿ ಆ ಕರೆಂಟ್ ಹೋದಾಗ ಇಡೀ ಮನೆ ಕಗ್ಗತ್ಲೆ ಆಗಿರುತ್ತೆ. ಆದ್ರೆ ಮನೆ ಮೂಲೆಯಲ್ಲಿ ಹಚ್ಚಿಡುವ ಒಂದು ಪುಟ್ಟ ಮಣ್ಣಿನ ಹಣತೆ ಆ ಇಡೀ ಕತ್ಲನ್ನೇ ಓಡಿಸ್ಬಿಡುತ್ತೆ. ಜ್ಯೋತಿ ಕಿರಿದೆನ್ನಬಹುದೇ ಅನ್ನೋದು ಇದೇ ಅರ್ಥದಲ್ಲಿ. ದೊಡ್ಡ ಕತ್ಲೆಗೆ ಒಂದು ಸಣ್ಣ ದೀಪ ಸಾಕು. ಆ ಕತ್ಲೆ ಬೆಳಕಿನ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಚರ್ಚೆನ ಇನ್ನಷ್ಟು ಆಳವಾಗಿ ನೋಡೋಕ್ಕೂ ಮುಂಚೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುಗರಲ್ಲಿ ವಿನಯದಿಂದ ಕೇಳ್ಕೊಳ್ತೀನಿ. ಈಗ ಮುಂದಿನ ಭಾಗಕ್ಕೆ ಬರೋಣ. ಆ ಕೊನೆ ಸಾಲಿನಲ್ಲಿ ಮರುಹು ಘನ ಅಂತಾರಲ್ಲ, ಅಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆ ಮರುಹು ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಅಜ್ಞಾನ ಅಥವಾ ಅಹಂಕಾರ. ನಾವು ಭೌತಿಕ ವಸ್ತುಗಳಿಂದ ನೇರವಾಗಿ ಮನುಷ್ಯನ ಮನಸ್ಸಿನ ಕಡೆಗೆ ಬರ್ತಾ ಇದೀವಿ ಇಲ್ಲಿ. ಅಂದ್ರೆ ಹೊರಗಿನ ಆ ಕತ್ಲೆ ಬೆಳಕಿನ ಉದಾಹರಣೆನ ನಮ್ಮ ಒಳಗಿನ ಮನಸ್ಸಿಗೆ ಲಿಂಕ್ ಮಾಡ್ತಿದ್ದಾರೆ. ಹೌದು. ನಮ್ಮೊಳಗಿನ ಆ ಅಜ್ಞಾನ ಅಥವಾ ನಾನು ಅನ್ನೋ ಅಹಂಕಾರ ಎಷ್ಟೇ ದೊಡ್ಡದಾಗಿ ಬೆಳೆದು ನಿಂತಿದ್ರೂ ಕೂಡ ದೇವರನ್ನ ಅಥವಾ ಆ ಒಂದು ಸತ್ಯವನ್ನ ನೆನೆಯುವ ಒಂದು ಪುಟ್ಟ ಮನಸ್ಸು ಇದೆಯಲ್ಲ, ಅದು ಆ ಅಜ್ಞಾನವನ್ನು ಸುಟ್ಟಾಕ್ಬಲ್ಲದು. ಅಜ್ಞಾನ ಅನ್ನೋದು ಕೇವಲ ಕತ್ಲೆ ಇದ್ದಾಗೆ, ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ. ಅರೆ ವಾ! ಅಂದ್ರೆ ನಾವು ಅಜ್ಞಾನದ ಜೊತೆ ನೇರವಾಗಿ ಗುದ್ದಾಡಬೇಕಾಗಿಲ್ಲ. ಒಂದು ಸಣ್ಣ ಅರಿವಿನ ದೀಪ ಹಚ್ಚಿದ್ರೆ ಸಾಕು, ಆ ಅಜ್ಞಾನ ಅನ್ನೋ ಕಗ್ಗತ್ಲೆ ತನ್ನಿಂದ ತಾನೇ ಹೊರಟೋಗತ್ತೆ. ಖಂಡಿತ. 100 ವರ್ಷ ಮುಚ್ಚಿದ್ದ ಕೋಣೆಯಾದ್ರೂ ಬೆಂಕಿ ಕಡ್ಡಿ ಗೀಚಿದ ಕ್ಷಣದಲ್ಲೇ ಕತ್ತಲೆ ಹೋಗುತ್ತಲ್ವಾ? ಹಾಗೆ ಸಮಸ್ಯೆಗಳ ಗಾತ್ರ ನೋಡಿ ನಾವು ಕುಗ್ಗಿ ಹೋಗ್ತೀವಿ. ಆದ್ರೆ ಆ ಬೃಹತ್ ಆನೆಯನ್ನು ನಿಯಂತ್ರಿಸುವ ಅಂಕುಶ ನಮ್ಮ ಕೈಯಲ್ಲೇ ಇದೆ. ನಮ್ಮ ಅರಿವೇ ಆ ಅಂಕುಶ ಅಥವಾ ಆ ಜ್ಯೋತಿ. ಎಷ್ಟು ಆಳವಾದ ಅರ್ಥ ಅಲ್ವಾ? ಗಾತ್ರದಲ್ಲಿ ಸಣ್ಣದಾಗಿದ್ರೂ ನಮ್ಮ ಒಳಗಿನ ಅರಿವು ಮತ್ತೆ ಒಳ್ಳೆಯ ಯೋಚನೆಗಳು ಜಗತ್ತಿನ ಅತಿ ದೊಡ್ಡ ಸಮಸ್ಯೆಗಳನ್ನ ಎದುರಿಸಬಲ್ಲವು ಅನ್ನೋದು ಬಲವಾದ ಸಂದೇಶ. ಹೌದು. ನಾವು ಯಾವಾಗಲೂ ಹೊರಗಿನ ಪ್ರಪಂಚದ ಸವಾಲುಗಳನ್ನ ನೋಡಿ ಭಯಪಡ್ತೀವಿ, ಆದ್ರೆ ನಮ್ಮ ಆಂತರಿಕ ಅರಿವಿನ ಶಕ್ತಿ ಯಾವಾಗಲೂ ಅದಕ್ಕಿಂತ ಮಿಗಿಲಾದದ್ದು. ನಿಜ. ಈ ಒಂದು ಅದ್ಭುತ ಚಿಂತನೆಯೊಂದಿಗೆ ಇವತ್ತಿನ ಈ ಜ್ಞಾನದ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡೋಣ. ಆದ್ರೆ ಹೋಗೋಕ್ಕೂ ಮುಂಚೆ ಒಂದು ಪ್ರಶ್ನೆ. ನಮ್ಮ ದೈನಂದಿನ ಬದುಕಿನಲ್ಲಿ ಪದೇ ಪದೇ ಆವರಿಸಿರುವ ಕಷ್ಟಗಳೆಂಬ ಕಗ್ಗತ್ತಲೆಯನ್ನ ಓಡಿಸಲು ಇಂದು ನಾವು ನಮ್ಮೊಳಗೆ ಹಚ್ಚಬೇಕಾದ ಆ ಸಣ್ಣ ದೀಪ ಯಾವುದು ಅಂತ ಎಲ್ರೊಮ್ಮೆ ಆಲೋಚನೆ ಮಾಡಬೇಕು. ಕೇವಲ ಹೊರಗಿನ ಜಗತ್ತಿನತ್ತ ಬೊಟ್ಟು ಮಾಡುವ ಬದಲು ನಮ್ಮೊಳಗಿನ ಆ ಜ್ಯೋತಿಯಂದ ಹುಡುಕಬೇಕು. ಖಂಡಿತವಾಗಿ. ಪ್ರತಿಯೊಬ್ಬರೂ ತಮ್ಮೊಳಗಿನ ಆ ಬೆಳಕಿನ ಕಂಡುಕೊಳ್ಳುವುದು ಇಂದಿನ ತುರ್ತು. ಹೌದು ಹೌದು. ಕೊನೆಯದಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.